ಇವತ್ತು ನಮ್ಮ ತೋಟಕ್ಕೆ ಡೆಲ್ಲಿಯಿಂದ ಅನ್ಬಾಲಾಗನ್ ಸರ್ ಬಂದಿದ್ದರು. ಇವರು ಜಾಯಿಂಟ್ ಸೆಕ್ರೆಟರಿ ಇದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಮತ್ತು ಫಾರ್ಮರ್ಸ್ ವೆಲ್ಫೇರ್ದು. ಅವ್ರ ಜೊತೆಗೆ ನಮ್ಮ ಯಾದಗಿರಿ ಡಿ ಸಿ ಅವರು, ಸಿ ಎ ಅವರು, ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಆಫಿಷಿಯಲ್ಸು ಎಲ್ಲರೂ ಬಂದಿದ್ದರು. ಅವ್ರು ಬರ್ತಿದ್ದಂಗೆ ನಮ್ಮ ವಿಳೆದೆಲೆ ತೋಟಕ್ಕೆ ಕರ್ಕೊಂಡು ಹೋದ್ವಿ. ಅದರಲ್ಲಿ ಯಾವ ಥರ ನಾವು ನ್ಯಾಚುರಲ್ ಮತ್ತು ಆರ್ಗ್ಯಾನಿಕಲಿ ವಿಳೆದೆಲೆ ಬೆಳಿತೀವಿ ಅಂತ ತೋರಿಸಿದ್ವಿ. ಸುಮಾರು ಇಂಟ್ರ್ಯಾಕ್ಷನ್ ಆಯಿತು. ನಾವು ತಿಂಗಳಿಗೆ ಇಳುವರಿ ಎಷ್ಟು ತೆಗಿತೀವಿ, ಎಷ್ಟು ಇನ್ಕಮ್ ಆಗುತ್ತೆ, ಎಷ್ಟು ಲೇಬರ್ ಬೇಕಾಗುತ್ತೆ ಅಂತ. ಅದಾದಮೇಲೆ ನಮ್ಮ ಮಾಗನಿ ಪ್ಲಾಟಿಗೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ತೊಗರಿನ ಇಂಟರ್ಕ್ರಾಪ್ ಮಾಡಿದ್ದೀವಿ. ಅದ್ರ ಜೊತೆಗೆ ನಾವು ಜೀವಾಮೃತ ಯಾವ ಥರ ಮಾಡ್ತೀವಿ, OWDC ಯಾವ ಥರ ಪ್ರಿಪೇರ್ ಮಾಡ್ತೀವಿ, ಅದರದ್ದು ಅಪ್ಲಿಕೇಶನ್ಸ್ ಏನು, ಅದು ಹಾಕಿದ್ಮೇಲೆ ನಮ್ಮ ಮಣ್ಣಲ್ಲಿ ಏನು ಬದಲಾವಣೆ ಆಗಿದೆ ಅಂತ ನಾವು ಅವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ. ಅದಾದಮೇಲೆ ನಮ್ಮ ಎಲೇರಿ ಜೋಳದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಎಲೇರಿ ಜೋಳಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಈ ವರ್ಷವೇ ನಾನು 15 ಡಿಸ್ಟಿಕ್ಸ್ಗೆ ಮತ್ತು 3 ಹೊರ ರಾಜ್ಯಕ್ಕೆ ಜೋಳನ ಕಳಿಸ್ಕೊಟ್ಟಿನಿ ಅಂತ ಹೇಳಿದೆ. ಆಮೇಲೆ ಸರ್ಗೆ ನಾನು ಇದಕ್ಕೊಂದು ಸರ್ಟಿಫಿಕೇಷನ್ ಬೇಕು, GI ಟ್ಯಾಗ್ ಕೊಡಿಸಿದ್ರೆ ರೈತರಿಗೆ ತುಂಬ ಅನುಕೂಲ ಆಗುತ್ತಂತಲೂ ಹೇಳಿದೆ. ಹಾಗಾಗಿ ಸರ್ ಸ್ಯಾಂಪಲ್ ಕೇಳಿದ್ರು, ಅವ್ರಿಗೆ ಸ್ಯಾಂಪಲ್ಗೂ ಜೋಳ ಕಳಿಸ್ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ನಾವು ನಾಟಿ ಕೋಳಿನೂ ಸಾಕಾಣಿಕೆ ಮಾಡ್ತೀವಿ, ನಮ್ಮ ದೇಸಿ ತಳಿಯ ಹಸುಗಳನ್ನು ಸಾಕಾಣಿಕೆ ಮಾಡ್ತೀವಿ ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ತೋಟ ನೋಡಿರೋ ಪ್ರತಿಯೊಬ್ಬ ಆಫೀಷಿಯಲ್ಸೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಎಲ್ಲರೂ ಹೋಗೋಕ್ಕಿಂತ ಮುಂಚೆ ಒಂದು ಗ್ರೂಪ್ ಫೋಟೋನ ತೊಗೊಂಡ್ವಿ. You can make a story out of it actually. Okay? Because these are all actually inspiration stories for others.